ಓಂ ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದುರ್ಗಾಯ ನಮಃ. ನೋಡಿ, ಇವತ್ತಿನ ವಿಷಯ ಅಂತಂದ್ರೆ ಬಹಳ ಪ್ರಮುಖವಾದಂತಹ ವಿಷಯ ಮಾಟ ಮಂತ್ರ ವಾಮಾಚಾರ. ನೋಡಿ, ಈ ಒಂದು ಶಬ್ದ ಕೇಳಿದ್ರೆ ಮನಸ್ಸಿನಲ್ಲಿ ಯಾವುದೋ ತರಹದ ಒಂದು ಹೆದರಿಕೆ. ಸೊ ಇಲ್ಲಿ ನಾವು ಒಂದು 3 ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ತೇವೆ. ಮೊದಲನೆಯದಾಗಿ, ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಈ ಮಾಟ ಮಂತ್ರಗಳು ನಿಜವೇ? ಒಂದನೇ ಪ್ರಶ್ನೆ. ಅದಾದ ನಂತರ ಈ ಮಾಟ ಮಂತ್ರಾದಿಗಳು ಅಥವಾ ವಾಮಾಚಾರ ಅಥವಾ ಆಭಿಚಾರಿಕ ಪ್ರಯೋಗವನ್ನ ಮಾಡುವುದು ಸುಲಭವೇ ಅಂತನ್ನೋ ಪ್ರಶ್ನೆಗೆ ಉತ್ತರವನ್ನ ತಿಳಿದುಕೊಳ್ತೇವೆ. ಮೂರನೇದಾಗಿ, ಒಂದು ವೇಳೆ ಈ ತರಹ ಮಾಡಿದ್ದಾಗಿದೆ ಅಂತ ಗೊತ್ತಾದರೆ ಅದಕ್ಕೆ ಮಾಡುವಂಥ ಪರಿಹಾರ ಏನು? ಈ 3 ಪ್ರಶ್ನೆಗೆ ಉತ್ತರ, ಅನೇಕ ವಿಷಯವನ್ನ ಬಹಳ ವಿಸ್ತಾರವಾಗಿ ನಾವಿವತ್ತು ತಿಳ್ಕೊಳ್ತೇವೆ. ತಮಗೆಲ್ಲರಿಗೂ ಅತ್ಯಂತ ಪ್ರೀತಿಯ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಬಹಳ ಒಳ್ಳೆಯ ವಿಷಯವನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ವಾಸ್ತು, ಜ್ಯೋತಿಷ್ಯ ಇದೆಲ್ಲಕ್ಕೂ ಸಂಬಂಧಪಟ್ಟಂತಹ ವಿಷಯವನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅದೆಲ್ಲ ವಿಷಯವನ್ನು ನೀವು ನೋಡಿಕೊಳ್ಳಿ. ವೀಕ್ಷಕರ ಅನೇಕ ಪ್ರಶ್ನೆಗಳು ಈ ತರಹ ನನಗೆ ಬರ್ತಾ ಇತ್ತು. ಗುರುಗಳೇ, ನಮ್ಮ ಮನೆ ಮೇಲೆ ವಾಮಾಚಾರ ಆಗಿದೆ, ಮಾಟ ಮಂತ್ರ ಮಾಡಿದ್ದಾರೆ, ನನಗೆ ಹೀಗಾಗ್ತಾ ಇದೆ, ಹಾಗಾಗ್ತಾ ಇದೆ. ಅನೇಕ ತರಹದ ಆ ಮಾಟ ಮಂತ್ರ ಮಾಡಿದಂಥ ಒಂದಷ್ಟು ಘಟನೆಗಳು ಕಾಣಿಸ್ತಾ ಇದೆ. ಇದು ನಿಜನಾ, ಅಥವಾ ಇದಕ್ಕೆ ಪರಿಹಾರವನ್ನು ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು? ಈ ತರಹದ ಅನೇಕ ಪ್ರಶ್ನೆಗಳು ಬಂದಾಗ ಸೊ ಇದರ ಮೇಲೆ ಒಂದು ವಿಸ್ತಾರವಾಗಿ ಒಂದು ವಿಡಿಯೋವನ್ನು ಮಾಡಿಬಿಟ್ಟು ಸಾಮಾನ್ಯವಾಗಿ ಎಲ್ಲರಿಗೂ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಗ್ರಂಥಗಳು ನಮ್ಮ ಏನು ಹೇಳುತ್ತೆ, ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ, ಇದೆಲ್ಲವನ್ನು ತಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂಥೇಳಿ ಮನಸ್ಸಾಯಿತು. ಹಾಗಾಗಿ ಇವತ್ತಿನ ದಿವಸ ಈ ವಿಷಯವನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ಮೊದಲನೇ ಪ್ರಶ್ನೆಯನ್ನು ನಾನು ಕೇಳಿದೆ. ಈ ಮಾಟಮಂತ್ರ ಅಥವಾ ಆಭಿಚಾರಿಕ ಪ್ರಯೋಗ, ವಾಮಾಚಾರ ಇವತ್ತಿನ ಯುಗದಲ್ಲಿ ನಿಜನಾ ಅಂತನೋ ಪ್ರಶ್ನೆ ಮೊದಲನೇದು. ಅದಕ್ಕೆ ಉತ್ತರ ಅಂತಂದರೆ, ದೈವಿ ಶಕ್ತಿ ಯಾವ ರೀತಿಯಾಗಿ ಇದೆಯೋ ಈ ಪ್ರಪಂಚದಲ್ಲಿ, ಅದೇ ರೀತಿಯಾಗಿ ಆಸುರಿ ಶಕ್ತಿ ಕೂಡ ಖಂಡಿತವಾಗಿಯೂ ಇದೆ. ಅದಕ್ಕೆ ಕ್ಷುದ್ರ ಶಕ್ತಿ ಕೂಡ ಅಂತ ನಾವು ಹೇಳ್ತೇವೆ. ಹಾಗಾಗಿ ಈ ಮಾಟ ಮಂತ್ರ ವಾಮಾಚಾರಗಳು ಇದ್ದದ್ದು ನಿಜ, ಒಂದು ಮಟ್ಟಿಗೆ ನಿಜ. ಖಂಡಿತವಾಗಿಯೂ ಈ ತರಹದ ಪ್ರಯೋಗಗಳು ಇವೆ. ಇದು ಕೂಡ ನಮ್ಮ ಒಂದು ಶಾಸ್ತ್ರದ ಅನೇಕ ಭಾಗಗಳಲ್ಲಿ ಒಂದು. ಖಂಡಿತವಾಗಿಯೂ ಇದು ಇಷ್ಟಕ್ಕೆ ವಿಷಯ ಮುಗಿಯೋದಿಲ್ಲ, ಇನ್ನು ಮುಂದುಗಡೆ ಕೇಳ್ಕೊಳ್ಳಿ ಇದನ್ನು. ನೋಡಿ, ನಾನು ಇದರ ಮೇಲೆ ಸ್ವಲ್ಪ ಸರ್ಚ್ ಮಾಡುವಾಗ ಬೇರೆ ಬೇರೆ ಜನರ ಒಂದು ಅಭಿಪ್ರಾಯವನ್ನು ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಈ ಮಾಟ ಮಂತ್ರದ ಬಗ್ಗೆ. ಅದಕ್ಕೆ ಒಬ್ಬರು ಗುರುಗಳು ಬಹಳ ತುಂಬ ಒಳ್ಳೆ ಒಂದು ಉದಾಹರಣೆಯೊಂದಿಗೆ ನಮಗೆ ತಿಳಿಸ್ಕೊಟ್ರು. ಅದಕ್ಕೆ ಈ ಕರೆಂಟಿನ ಒಂದು ಉದಾಹರಣೆಯನ್ನು ಕೊಟ್ಟರು. ಈ ಕರೆಂಟನ್ನು ನಾವು ಅನೇಕ ರೀತಿಯಾಗಿ ನಮಗೆ ಅನುಕೂಲಕರವಾಗಿ ಉಪಯೋಗಿಸ್ತೇವೆ. ನೋಡಿ, ಈ ಮೊಬೈಲ್ ಬೇಕು ಅಂತಂದರೆ ಕರೆಂಟ್ ಬೇಕು, ಅಥವಾ ನನ್ನ ಮುಖ ಸ್ಪಷ್ಟವಾಗಿ ಕಾಣಿಸ್ಬೇಕು ಅಂತಂದರೆ ನಾನು 2 ಲೈಟ್ಗಳನ್ನು ಕೂಡ ಹಚ್ಕೊಂಡಿದ್ದೇನೆ. ಸ್ವಲ್ಪ ಸೆಕೆ ಆಗಬಾರ್ದು ಅಂತ ಹೇಳಿಬಿಟ್ಟು ಫ್ಯಾನ್ ಕೂಡ ಹಚ್ಕೊಂಡಿದ್ದೇನೆ. ಇದೆಲ್ಲವೂ ಈ ಕರೆಂಟಿನ ಒಂದು ಒಳ್ಳೆಯ ಉಪಾಯ. ಒಂದು ವೇಳೆ ಅದೇ ಕರೆಂಟನ್ನು ನಾನು ಯಾರಿಗಾದರೂ ಡೈರೆಕ್ಟಾಗಿ ತೊಂದರೆ ಕೊಡುವ ದೃಷ್ಟಿಯಿಂದ ಸ್ಪರ್ಶ ಮಾಡಿದ್ದಾದರೆ, ಅಂದರೆ ಅವರಿಗೆ ಕರೆಂಟ್ ಕೊಟ್ಟಾದರೆ ಅವರಿಗೆ ಅದರಿಂದ ಹಾನಿಯಾಗುತ್ತೆ. ಅದೇ ಕರೆಂಟ್ನಿಂದ, ಕರೆಂಟ್ ಇದ್ದದ್ದು ಒಂದೇ, ಅದನ್ನು ನಾವು ಸದುಪಯೋಗಕ್ಕೂ ಬಳಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಅದರ ದುರುಪಯೋಗವನ್ನು ಪಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದು ಈ ಮಾಟ ಮಂತ್ರದ ಒಂದು, ಅಂದರೆ ನಮ್ಮ ಒಂದು ಶಕ್ತಿಯ ಒಂದು ದುರುಪಯೋಗ ಅಥವಾ ಶಕ್ತಿಯ ಮತ್ತೊಂದು ಭಾಗ ಅಂತ ನಾವು ಈ ಮಾಟ ಮಂತ್ರವನ್ನು ಹೇಳಬಹುದು, ವಾಮಾಚಾರವನ್ನು ಹೇಳಬಹುದು. ಇದ್ದದ್ದು ಹೌದು. ಅಲ್ಲಿ ನಮ್ಮಲ್ಲಿ ಅನೇಕ ಕ್ಷುದ್ರ ಶಕ್ತಿಗಳು, ದೇವಿಯ ಆರಾಧನೆ, ಈ ತರಹ ಎಲ್ಲ ಪ್ರಕರಣಗಳು ಬರುತ್ತೆ. ಅದಕ್ಕೆ ಅದರದೇ ಆದಂಥ ಒಂದು ಪೂಜಾ ವಿಧಾನ, ಕಠಿಣವಾದಂಥ ಪೂಜಾ ವಿಧಾನ ಮತ್ತು ಸಾಧನೆ ಇದೆ. ಆ ಸಾಧನೆಯನ್ನು ನಾವು ಒಲಿಸಿಕೊಂಡಾಗ ಈ ತರಹದ ಮಾಟ ಮಂತ್ರಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ.